ಕೊಪ್ಪಳದಲ್ಲಿ ಯುವಕ ಗವಿಸಿದ್ದಪ್ಪ ನಾಯಕ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದೆ ಈ ಒಂದು ಪ್ರಕರಣ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಈ ಒಂದು ಕೊಲೆ ಕೇಸ್ನ ಆರೋಪಿಯ ಮೇಲೆ ಮತ್ತೊಂದು ಪ್ರಕರಣ ಕೂಡ ನಿನ್ನೆಯಷ್ಟೇ ದಾಖಲಾಗಿದೆ ಸಾದಿಕ್ ವಿರುದ್ಧ. ಗವಿಸಿದ್ದಪ್ಪ ಕುಟುಂಬಸ್ಥರಿಂದ ಇವತ್ತು ರಾಜ್ಯಪಾಲರ ಭೇಟಿ ಕೂಡ ಆಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಎನ್ಐಎ ತನಿಖೆಗೆ ಆಗ್ರಹಿಸಿ ಕುಟುಂಬಸ್ಥರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಅಂತ. ಕೊಪ್ಪಳದಿಂದ ಬೆಂಗಳೂರಿಗೆ ಆಗಮಿಸಿರುವಂತ ಗವಿಸಿದ್ದಪ್ಪ ಪೋಷಕರು ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಮಾಡಬೇಕು, ಎನ್ಐಎಗೆ ವಹಿಸಿ ಪ್ರಕರಣ ಅಂತೇಳಿ ಇವತ್ತು ಮನವಿ ಮಾಡಲಿದ್ದಾರೆ. ಇವತ್ತು ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿರುವಂತ ಬಿಜೆಪಿ ನಿಯೋಗ ಮತ್ತೊಂದು ಕಡೆ ಬಿಜೆಪಿ ನಿಯೋಗದ ಜೊತೆ ರಾಜ್ಯಪಾಲರ ಭೇಟಿಯಾಗಿ ಮನವಿ ಮಾಡಿಕೊಳ್ತಾರಂತೆ ಗವಿಸಿದ್ದಪ್ಪ ಪೋಷಕರು. ಮೃತಪಟ್ಟಂತ ಗವಿಸಿದ್ದಪ್ಪ ಪೋಷಕರು ಇವತ್ತು ಭೇಟಿ ಆಗ್ತಾರೆ ರಾಜ್ಯಪಾಲರನ್ನ. ಮುಸ್ಲಿಂ ಯುವತಿಯನ್ನ ಪ್ರೀತಿಸಿದ್ದ ಕಾರಣಕ್ಕೆ ಗವಿಸಿದ್ದಪ್ಪ ಕೊಲೆ ಆಗಿರೋದು. ಆಗಸ್ಟ್ 3ನೇ ತಾರೀಕು ಕೊಪ್ಪಳದ ವಾರ್ಡ್ ನಂಬರ್ 3ರ ಮಸೀದಿ ಮುಂಭಾಗನೇ ಭೀಕರವಾಗಿ ಕೊಲೆಯಾಗಿತ್ತು. ಗವಿಸಿದ್ದಪ್ಪನನ್ನ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದ ಆರೋಪಿ ಸಾದಿಕ್. ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸಿ ಆಗಸ್ಟ್ 11ನೇ ತಾರೀಕು ಪ್ರತಿಭಟನೆ ಕೂಡ ನಡೆದಿದೆ. ಕೊಪ್ಪಳದಲ್ಲಿ ನಡೆದಿದ್ದ ದೊಡ್ಡ ಮಟ್ಟದ ಹೋರಾಟ ತದನಂತರ ಈಗ ರಾಜ್ಯಪಾಲರ ಅಂಗಳದತ್ತ ಗವಿಸಿದ್ದಪ್ಪ ಕೊಲೆ ಕೇಸ್ ತಲುಪ್ತಾ ಇದೆ. ಕಾರಣ ಇವತ್ತು ಅವರ ಪೋಷಕರು, ಗವಿಸಿದ್ದಪ್ಪ ಪೋಷಕರು ಬಿಜೆಪಿ ನಿಯೋಗದ ಜೊತೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಕೇಸನ್ನ ಎನ್ಐಎ ತಂಡಕ್ಕೆ ವಹಿಸಿ ಅಂತ ಮನವಿಯನ್ನ ಮಾಡಲಿದ್ದಾರೆ. ಇನ್ನು ಹತ್ಯೆ ಆಗಿರುವಂತಹ ಗವಿಸಿದ್ದಪ್ಪ ಆರೋಪಿ ಅಂದ್ರೆ ಆ ಕೊಲೆ ಕೇಸಲ್ಲಿ ಆರೋಪಿ ಆಗಿರುವಂತಹ ಸಾದಿಕ್ ಏನಿದ್ದಾನೆ ಆತನ ಮೇಲೆ ಮತ್ತೊಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಆ ಆರೋಪಿಯ ವಿರುದ್ಧ. ಹಾಗಾಗಿ ಈ ಕೇಸನ್ನು ಮತ್ತಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು, ಎನ್ಐಎಗೆ ವಹಿಸಬೇಕು ಅನ್ನುವಂಥ ಕಾರಣಕ್ಕೆ ಗವಿಸಿದ್ದಪ್ಪ ಪೋಷಕರು ಇವತ್ತು ಮನವಿ ಮಾಡ್ತಾರೆ ರಾಜ್ಯಪಾಲರ ಬಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗಾಗಲೇ ಹತ್ಯೆ ಆಗಿರುವಂತ ಗವಿಸಿದ್ದಪ್ಪ ಏನಿದ್ದಾರೆ ಅವರ ಪೋಷಕರು ಇವತ್ತು ರಾಜ್ಯಪಾಲರ ಭೇಟಿಗೆ ಅಂತ ತೆರಳ್ತಾ ಇದ್ದಾರೆ. ಬಿಜೆಪಿ ನಿಯೋಗದೊಂದಿಗೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎನ್ಐಎ ತಂಡಕ್ಕೆ ಈ ತನಿಖೆಯನ್ನ ಅಥವಾ ಪ್ರಕರಣವನ್ನ ವಹಿಸುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಏನಂದ್ರೆ ಕೊಪ್ಪಳ ನಗರದಲ್ಲಿ ಗವಿಸಿದ್ದಪ್ಪ ನಾಯಕನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ಏನಂದ್ರೆ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿರುತ್ತದೆ. ಸ್ವತಃ ಏನು ಮೊನ್ನೆ ತಾನೇ ಏನು ಕೊಪ್ಪಳ ನಗರದಲ್ಲಿ ಬಹುತೇಕವಾಗಿ ಸಾರ್ವಜನಿಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ರು. ಅದ್ರ ಜೊತೆಗೆ ಆ ಕುಟುಂಬಕ್ಕೆ ಬೆಂಬಲವಾಗಿ ನಿಂತು ಅಂದ್ರೆ ದೊಡ್ಡ ಪ್ರತಿಭಟನೆ ಕೂಡ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಬಹಳಷ್ಟು ಬಿಜೆಪಿ ನಾಯಕರು ಮತ್ತು ಏನು ಪಕ್ಷಾತೀತವಾಗಿ ಅದರ ಜೊತೆಗೆ ಹಲವಾರು ಸಮುದಾಯದ ಮುಖಂಡರು ಕೂಡ ಭಾಗಿಯಾಗಿದ್ರು. ಸರಿಸುಮಾರು ಇಲ್ಲಿಂದ್ರೆ ಒಂದು 5,000 ರಿಂದ 10,000 ಜನ ಸೇರ್ಕೊಂಡು ಈ ಪ್ರಕರಣವನ್ನ ಸಿಬಿಐಗೆ ಅಥವಾ ಎನ್ಐಎಗೆ ವಹಿಸ್ಬೇಕಂತೇಳಿ ಕೂಡ ಆಗ್ರಹ ಕೇಳಿ ಬಂದಿರುತ್ತದೆ. ಅದ್ರ ಜೊತೆಗೆ ಈಗ ಅದೀಗ ಅವರ ಕುಟುಂಬ ನೇರವಾಗಿ ಬಿಜೆಪಿಯ ಮುಖಂಡರನ್ನ ಭೇಟಿಯಾಗಲು ಬೆಂಗಳೂರಿಗೆ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಬಿಜೆಪಿಯ ನಾಯಕರನ್ನ ಭೇಟಿಯಾಗಿ ತದನಂತರ ಬಿಜೆಪಿಯ ನಿಯೋಗದ ಜೊತೆಗೆ ಏನು ರಾಜ್ಯಪಾಲರ ಭೇಟಿಯಾಗಿ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು. ಯಾಕಂತಂದ್ರೆ ಏನ್ ಈ ಕೊಲೆ ಮಾಡಿದಂತ ಆರೋಪಿ ಸಾದಿಕ್ ಜೊತೆಗೆ ಈಗೇನು ಗವಿಸಿದ್ದಪ್ಪ ನಾಯಕ ಪ್ರೀತಿ ಮಾಡಿದಂತ ಏನು ಯುವತಿ ಇದ್ದಾಳೆ, ಯುವತಿಯನ್ನು ಕೂಡ ಬಂಧನ ಮಾಡಿ ಅವ್ರನ್ನು ಕೂಡ ಶಿಕ್ಷೆಗೆ ಒಳಪಡಿಸಬೇಕಂತ ಹೇಳಿ ಆಗ್ರಹ ಮಾಡಿರ್ತದೆ. ಜೊತೆಗೆ ಏನು ಸ್ವತಃ ಬೃಹತ್ ಪ್ರತಿಭಟನೆಯಲ್ಲಿ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರು ಗಂಭೀರವಾದಂತಹ ಆರೋಪ ಮಾಡಿದ್ರು. ಏನು ಕೇರಳದ ಮೂಲದ ಕೆಲವೊಂದಿಷ್ಟು ವ್ಯಕ್ತಿಗಳು ಏನು ಕೊಲೆ ಪ್ರಕರಣದ ಸಾದಿಕರ ಜೊತೆ ಬಹಳಷ್ಟು ಲಿಂಕ್ ಅನ್ನು ಹೊಂದಿದ್ರು. ಅದ್ರ ಜೊತೆಗೆ ಏನು ಈಗಲೇ ಕೆಲವೊಂದಿಷ್ಟು ಉಗ್ರವಾದ ಕೆಲವಷ್ಟು ಸಂಘಟನೆಗಳಿದೆ, ಆ ಸಂಘಟನೆ ಜೊತೆಗೆ ಸ್ವತಃ ಆರೋಪಿಗಳು ಹೊಂದಿರುತ್ತದೆ. ಆ ಕಾರಣಕ್ಕಾಗಿ ಈ ಪ್ರಕರಣವನ್ನ ಎನ್ಐಎಗೆ ವಹಿಸ್ಬೇಕು ಅಥವಾ ಸಿಬಿಐಗೆ ವಹಿಸ್ಬೇಕಂತೇಳಿ ಸ್ವತಃ ಆಗ್ರಹ ಮಾಡಿದ್ರು. ಜೊತೆಗೆ ಏನಂದ್ರೆ ಅವರ ತಾಯಿ ಕೂಡ ಹೇಳ್ಕೊಂಡಿದ್ರು, ಇಲ್ಲ ಈ ಪ್ರಕರಣದ ಹಿಂದೆ ಬಹಳಷ್ಟು ಕೈವಾಡ ಇದೆ. ಅದ್ರ ಜೊತೆಗೆ ಆ ಯುವತಿ ಮತ್ತು ಆರೋಪಿ ಏನ್ ಸಾಧಿಸಿದಾನೆ ಅವ್ರ ಜೊತೆ ಬೇರೆ ಇದ್ರೆ ಮತ್ತು ಬೇರೆ ನಾಯಕರು ಕೂಡ ಕೈವಾಡ ಇದೆ ಮತ್ತು ದೊಡ್ಡ ಷಡ್ಯಂತ್ರ ಇದೆ. ಆ ಕಾರಣಕ್ಕಾಗಿ ಈ ಪ್ರಕರಣವನ್ನ ನಮಗೆ ಏನಂತಂದ್ರೆ ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತ ಕೂಡ ಆಗ್ರಹ ಮಾಡಿರೋದು. ಈ ಕಾರಣಕ್ಕಾಗಿ ಸ್ವತಃ ಏನಂದ್ರೆ ನಿನ್ನೆ ಏನು ವಿಧಾನಸೌಧದಲ್ಲಿ ಬಹಳಷ್ಟು ಈ ಬಗ್ಗೆ ಚರ್ಚೆ ಆಗಿರುವಂತದ್ದು ಮತ್ತು ವಿಧಾನಸೌಧದ ಕೆಲವೊಂದಿಷ್ಟು ಬಿಜೆಪಿಯ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಕೂಡ ಆಗ್ರಹ ಮಾಡಿರುವಂತದ್ದು, ಇಲ್ಲ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕಂತ ಆಗ್ರಹ ಮಾಡಿರುವಂತದ್ದು. ಈ ಕಾರಣಕ್ಕಾಗಿ ಈ ಇಡೀ ಕುಟುಂಬ ಏನು ಅತಿಯಾದಂತ ಗವಿಸಿದ್ದಪ್ಪ ನಾಯಕನ ತಂದೆ ಮತ್ತು ತಾಯಿ ಮತ್ತು ಅವರ ಏನು ಸಹೋದರಿಯರು ಕೂಡ ಒತ್ತು ಬೆಂಗಳೂರಿಗೆ ತೆರಳಿರುವಂತದ್ದು. ಬೆಂಗಳೂರಿಗೆ ಹೋಗಿ ನೇರವಾಗಿ ಬಿಜೆಪಿ ನಾಯಕರ ಭೇಟಿ ಮಾಡಿ ತದನಂತರ ರಾಜ್ಯಪಾಲರನ್ನ ಸಮಯ ಅವಕಾಶ ಪಡೆದು ತದನಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವ ನಿಟ್ಟಿನಲ್ಲಿ ಆಗಲೇ ತಯಾರಿ ಮಾಡಿಕೊಂಡಿರುತ್ತದೆ. ಒಟ್ಟಾರೆ ಏನು ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಪ್ರಕರಣ ಸಂಬಂಧಪಟ್ಟಂತೆ ತೀವ್ರ ಹೋರಾಟಗಳು ಮುಂದುವರಿರುತ್ತದೆ. ಅದ್ರ ಜೊತೆಗೆ ಏನು ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕಂತೇಳಿ ಕೂಡ ಮತ್ತು ಅದರ ಜೊತೆಗೆ ಎನ್ಐಎಗೆ ವಹಿಸಬೇಕಂತೇಳಿ ಆಗ್ರಹ ಕೇಳಿ ಬಂದಿರುತ್ತದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು.